ಫ್ರೆಂಡ್ಸ್, ಈ ಲಾಲ್‌ಬಾಗ್ ಫ್ಲವರ್ ಶೋ ಅಂದರೆ ನಮಗೆ ಮುಖ್ಯವಾಗಿ ನೆನಪಾಗೋದು ಹೂವು. ವಿವಿಧ ಬಗೆಯ ಹೂಗಳು, ವಿವಿಧ ಜಾತಿಯ ಹೂಗಳು. ಕೆಲವೊಂದು ಹೂಗಳನ್ನು ಫಾರಿನಿಂದ ತರಿಸಿರ್ತಾರೆ, ಮತ್ತು ಭಾರತದ ವಿವಿಧ ರಾಜ್ಯಗಳಿಂದ ಕೂಡ ತರಿಸಿರ್ತಾರೆ, ಮತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಕೂಡ ಹೂವುಗಳನ್ನು ತರಿಸಿರ್ತಾರೆ. ಈ ವಿವಿಧ ರೀತಿಯ ಹೂಗಳು ಮತ್ತು ಅದರ ಬಣ್ಣ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು. ಯಾಕಂದರೆ ಒಂದೊಂದು ಹೂವು ನೋಡೋಕ್ಕೂ ಟೈಮ್ ಸಾಲಲ್ಲ. ಯಾಕಂದರೆ ಒಂದೊಂದು ರೀತಿಯ ಹೂವು ಒಂದೊಂದು ಥರ ಇರುತ್ತೆ, ಒಂದೊಂದು ಕಲರು, ಒಂದೊಂದು ಬಣ್ಣ, ಒಂದೊಂದು ಆಕಾರ. ಹೀಗೆ ಈ ಹೂವುಗಳ ಲೋಕ, ಈ ಹೂವಿನ ಲೋಕ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಮತ್ತು ಈ ಹೂವುಗಳನ್ನು ಅದೇ ರೀತಿ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡೋದು ಒಂದು ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಈ ಒಂದು ಕಷ್ಟದ ಕೆಲಸವನ್ನು ನಿರ್ವಹಿಸ್ಕೊಂಡು ಬರ್ತಾ ಇರೋದು ತೋಟಗಾರಿಕಾ ಇಲಾಖೆ, ಮತ್ತು ಕರ್ನಾಟಕ ಸರ್ಕಾರ ಕೂಡ ಇದಕ್ಕೆ ಸಾಥ್ ನೀಡಿದೆ. ಪ್ರತಿ ವರ್ಷ ಈ ಒಂದು ಹೂವಿನ ಲೋಕ ಅಥವಾ ವಿವಿಧ ರೀತಿಯ ಹೂವುಗಳನ್ನು ಲಾಲ್‌ಬಾಗ್ ಫ್ಲವರ್ ಶೋನಲ್ಲಿ ತೋರಿಸೋವಂಥದ್ದು ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ರೋಸ್ ಹೂವಾಗಲಿ, ಗುಲಾಬಿ ಆಗಲಿ, ಸೂರ್ಯಕಾಂತಿ ಆಗಲಿ, ಚೆಂಡು ಹೂವು ಆಗಲಿ, ಹೀಗೆ ಅನೇಕ ರೀತಿಯ ಹೂಗಳನ್ನು ನಾವು ಇಲ್ಲಿ ಕಾಣ್ಬೋದು. ಲಾಲ್‌ಬಾಗ್ ಅಂದರೆ ನಮಗೆ ಮುಖ್ಯವಾಗಿ ನೆನಪಾಗೋದೇ ಹೂವು. ಹೂವು ಇಲ್ಲ ಅಂದರೆ ಲಾಲ್‌ಬಾಗ್ ಅನ್ನೋದು ನಮಗೆ ಯಾವತ್ತೂ ಮರೆಯೋಕ್ಕೂ ಅಸಾಧ್ಯ ಅಂತ ಹೇಳ್ಬೋದು. ಆದರೆ ಈ ಫ್ಲವರ್ ಶೋ ಅಂದರೆ ಫಲಪುಷ್ಪ ಪ್ರದರ್ಶನ ಅನ್ನೋ ಹೆಸರೇ ತೋರಿಸ್ದಂಗೆ ವಿವಿಧ ರೀತಿಯ ಹೂಗಳನ್ನು ಒಂದೇ ಕಡೆ ನೋಡೋವಂಥ ಒಂದು ಅದೃಷ್ಟ ಬಹುಶಃ ಇಡೀ ಇಂಡಿಯಾದಲ್ಲಿ ಎಲ್ಲೂ ಸಿಗಲ್ಲ ಅಂತ ಅಂದ್ಕೊತೀನಿ. ಸೊ ಈ ಲಾಲ್‌ಬಾಗ್ ಫ್ಲವರ್ ಶೋ ಅಥವಾ ಈ ಹೂಗಳನ್ನು ನೋಡೋಕ್ಕೆ ಲಕ್ಷಾಂತರ ಜನರು ದೇಶ ವಿದೇಶಗಳಿಂದ ಬರ್ತಾರೆ. ಭಾರತ ದೇಶದ ವಿವಿಧ ರಾಜ್ಯಗಳಿಂದ ಬರ್ತಾರೆ, ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಬರ್ತಾರೆ. ಮತ್ತು ಈ ವಿವಿಧ ರೀತಿಯ ಹೂಗಳನ್ನು ನೋಡಿ ಇಷ್ಟಪಟ್ಟು ಕೆಲವರು ವೀಡಿಯೋ ಮಾಡ್ಕೊತಾರೆ, ಕೆಲವರು ಫೋಟೋ ತೊಗೊತಾರೆ, ಕೆಲವರು ಡ್ರೋನು ಮಾಡಿಕೊಂಡು ವೀಡಿಯೋ ಮಾಡ್ತಾರೆ, ಕೆಲವರು ಶಾರ್ಟ್ಸ್ ಮಾಡ್ತಾರೆ. ಹೀಗೆ ಅನೇಕ ರೀತಿಯ ಒಂದು ವೀಡಿಯೋನ ಮಾಡಿ ಅವರು ಮನಸ್ಸಿಗೆ ಸಂತೋಷವನ್ನು ಪಡ್ಕೊತಾರೆ, ಫೋಟೋಗಳನ್ನ ಕೂಡ ಇಟ್ಕೊತಾರೆ. ಮತ್ತು ಈ ಹೂವಿನ ಲೋಕದ ಮಧ್ಯೆ ಕಾರಂಜಿ ಕೆರೆಯನ್ನು ನೋಡ್ಬೋದು. ಮತ್ತು ಈ ಕೊಳದಲ್ಲಿ ಬರುವಂಥ ನೀರಿನ ಒಂದು ದೃಶ್ಯ ವೈಭವ ಕೂಡ ತುಂಬ ಅದ್ಭುತವಾಗಿ ಅರೇಂಜ್ಮೆಂಟ್ ಕೂಡ ಮಾಡಿರ್ತಾರೆ. ಅದೇ ಸಂದರ್ಭದಲ್ಲಿ ಈ ವರ್ಷ ಹೂವಿನಿಂದ ಸುಮಾರು 5 ಲಕ್ಷ ಹೂಗಳಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಒಂದು ಜೀವನದ ಕಥೆಯನ್ನು ನಾವು ನೋಡ್ಬೋದು. ಅವರ ಅರಮನೆ, ಅವರ ಜೈಲುವಾಸ, ಅವರು ನಡೆದು ಬಂದ ದಾರಿ, ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದ ರೀತಿಯನ್ನು ನಾವು ಅನೇಕ ಪೋಸ್ಟರ್ಗಳು ಮತ್ತು ಅದರ ಜೊತೆಗೆ ಪ್ರತಿಮೆಗಳು, ಸ್ಟ್ಯಾಚ್ಯೂಗಳ ಮೂಲಕ ಅದರ ಜೊತೆಗೆ ಆ ಪ್ರತಿಮೆಗೆ ಹೂವಿನ ಅಲಂಕಾರ ನೋಡೋದೇ ತುಂಬ ಒಂದು ಅದ್ಭುತವಾದ ಮಹಾ ಅದೃಷ್ಟ ಅಂತಲೇ ಹೇಳ್ಬೋದು. ಹಾಗಾಗಿ ಫ್ರೆಂಡ್ಸ್, ದಯವಿಟ್ಟು ಈ ಒಂದು ಹೂವಿನ ಲೋಕ ನೋಡಲೇಬೇಕು ಅಂದರೆ ನೀವು ದಯವಿಟ್ಟು ಈ ಆಗಸ್ಟ್ 18ನೇ ತಾರೀಕುವರೆಗೂ ನಡೀತಾ ಇರ್ತಕ್ಕಂಥ ಫ್ಲವರ್ ಶೋಗೆ ದಯವಿಟ್ಟು ಮಿಸ್ ಮಾಡಿ ಎಲ್ಲರೂ ಹೋಗಿ ನೋಡಿಕೊಂಡು ಬನ್ನಿ ಅಂತ ಕೇಳ್ಕೊತೀನಿ.